ವರ್ಷ 109ನೇ ವರ್ಷ ನಿಜಲಿಂಗಪ್ಪ ಕಾಲೇಜಲ್ಲಿ ಇವತ್ತು ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಮಾಡ್ತಾ ಇರೋದು. ನಮ್ಮಲ್ಲಿ ಭಾಳಷ್ಟು ಡಿಗ್ರಿ ಕೋರ್ಸಸ್ ಇದ್ದಾವೆ. BCom ಜನರಲ್, BCom ಡೇಟಾ ಅನಾಲಿಟಿಕ್ಸ್, BCom ಇನ್ ಟೂರಿಸಮ್, PBA ಏವಿಯೇಷನ್, BA ಜನರಲ್, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್, ಫ್ಯಾಷನ್ ಡಿಸೈನಿಂಗ್, PCA, ಟ್ರಾವೆಲ್ ಆ್ಯಂಡ್ ಟೂರಿಸಮ್, ಈ ಥರ ಹಲವಾರು ಕೋರ್ಸ್ಗಳು ಇರೋದ್ರಿಂದ ಮಕ್ಕಳಿಗೆ ಯಾವುದು ಚೂಸ್ ಮಾಡಬೇಕು, ಏನು ಕೆಲಸ ಸಿಗುತ್ತೆ ಈ ಕೋರ್ಸ್ ಮಾಡಿದ್ಮೇಲೆ ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಅಂತೇಳಿ ಇದ್ದೇ ಇರುತ್ತೆ. ಅದಕ್ಕೆ ಆನ್ಸರ್ ಮಾಡೋ ಥರ ಇವತ್ತು ಓಪನ್ ಹೌಸ್ ಅಂತ ಮಾಡಿದ್ದೀವಿ. ನಾವೇನು ಮಾಡಿದ್ದೀವಿ ಅಂದರೆ ಆ ಕೋರ್ಸಿಂದ ಡಿಫ್ರೆಂಟ್ ಪ್ರೊಫೆಷ್ನಲ್ಸ್ ಯಾರು ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಕೆರಿಯರ್ ಇದೆಯೋ ಅವ್ರನ್ನೆಲ್ಲ ಕಳಿಸಿ ಅವರಿಗೆ ಅಡ್ರೆಸ್ ಮಾಡೋದಕ್ಕೆ ಹೇಳಿರೋದು. ಅವರು ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಆವಾಗ ಸ್ಟೂಡೆಂಟ್ಸಿಗೆ ಒಂದು ಐಡಿಯಾ ಬರುತ್ತೆ, ನಾವು ಯಾವ ಕೋರ್ಸ್ ಚೂಸ್ ಮಾಡೋಣ, ಇದರಿಂದ ನಮಗೆ ಯಾವ ಥರ ಜಾಬ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿರೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ KLEಯಲ್ಲಿ 310 ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಕೋರ್ಸಸ್, ಕಾಲೇಜ್, ಸ್ಕೂಲ್, ಮೆಡಿಕಲ್ ಕಾಲೇಜ್, ಡೆಂಟಲ್, ಫಾರ್ಮಸಿ, ಲಾ, ಆ ಥರ ಹಲವಾರು ಇರೋದ್ರಿಂದ ಇದು ಒಂಥರ ಐ ಓಪನಿಂಗ್ ಈವೆಂಟ್ ಆಗಿ ನಾವು ಅಂದ್ಕೊಳ್ತಾ ಇದ್ದೀವಿ. ಪ್ಲಸ್ ನಮ್ಮಲ್ಲಿ ಎಲ್ಲೆಲ್ಲಿ ಕ್ಯಾಂಪಸ್ ಇದೆ ಬೆಂಗಳೂರಲ್ಲಿ, ಏನು ಮಾಡ್ಬೋದು, ಯಾರನ್ನ ಅಪ್ರೋಚ್ ಮಾಡಬೇಕು ಅಡ್ಮಿಷನಿಗೋಸ್ಕರ, ಇದೆಲ್ಲನೂ ತಿಳಿಸ್ಕೊಡೋದಕ್ಕೆ ಇವತ್ತಿನ ಪ್ರೋಗ್ರಾಮ್. ನಾನು KLE ಕಾಲೇಜಲ್ಲಿ PU ಮತ್ತು BCA ಡಿಗ್ರಿ 2 ಕಂಪ್ಲೀಟ್ ಮಾಡಿದ್ದೇನೆ. ಈ ಕಾಲೇಜ್ ಆದಮೇಲೆ ನಾನು ಕರೆಂಟ್ಲಿ ಇವಾಗ ನಾನು ಸೀನಿಯರ್ ಕಾಂಟೆಂಟ್ ಸ್ಟ್ರಾಟಜಿಸ್ಟ್ ಆಗಿ ಗ್ರೇಟ್ ಲರ್ನಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಬೇಸಿಕಲಿ ಎಜುಕೇಷನ್ ಟೆಕ್ನಾಲಜಿ ಡೊಮೈನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ನಾನು ಇನ್ ಹೌಸ್ ಕ್ಲಾಸ್ ರೂಮ್ ಹೆಂಗಿರುತ್ತೆ ಮತ್ತು ಹೇಗೆ ಆನ್ಲೈನ್ ಕೋರ್ಸ್ ನಡೆಯುತ್ತೆ, ಈ ಟ್ರಾನ್ಸಿಷನ್ನ ನಾನು ನೋಡಿದ್ದೀನಿ ಪರ್ಸ್ನಲ್ ಆಗಿ. ಈ ಕಾಲೇಜಲ್ಲಿ ಲೆಕ್ಚರರ್ ಕೂಡ ಆಗಿದ್ದೆ. ನಾನು BCA ಕೋರ್ಸ್ಗೆ ಫಾರ್ ಅರೌಂಡ್ 2 ವರ್ಷ ಆಗಿತ್ತು ನಾನು ಇಲ್ಲಿ ಲೆಕ್ಚರಿಂಗ್ ಮಾಡಿ. ಸೊ ಇದು ಕೋವಿಡ್ ಟೈಮ್ಗಿಂತ ಮುಂಚೆ, ಆಮೇಲೆ ಕೋವಿಡ್ ಹೆಂಗೆ ಇಟ್ಟಾಯಿತು, ಅದು ಹೇಗೆ ಟ್ರಾನ್ಸಿಷನ್ ಆಯಿತು, ಎಜುಕೇಷನ್ ನಾರ್ಮಲ್ ಕ್ಲಾಸ್ ರೂಮ್ನಿಂದ ಆನ್ಲೈನಿಗೆ ಹೇಗೆ ಬಂತು, ಇದೆಲ್ಲ ಟ್ರಾನ್ಸಿಷನ್ಸ್ ನಾನು ನೋಡಿದ್ದೇನೆ.